ಡಿಕೆ ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ಟಾಂಗ್. ದಳಪತಿಗೆ ಸವಾಲ್ ಹಾಕಿದ ಕನಕಪುರದ ಬಂಡೆ. ಕುಮಾರಸ್ವಾಮಿ ಆರೋಪಕ್ಕೆ ಡಿಕೆ ಶಿವಕುಮಾರ್ ಪ್ರತ್ಯುತ್ತರ. ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ನಿಖಿನಿಗೆ ಕೆಂಡ. ಯಾವ ಕಾರಣಕ್ಕೆ ಡಿಕೆ ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಗರಂ ಆಗಿದ್ದಾರೆ? ಎಸ್, ಹೌದು, ವಿಚಾರ ಇಷ್ಟೇ. ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ಅವರು ಇಬ್ಬರೂ ಕೂಡ ನಿಘಿ ಕೆಂಡವಾಗಿದ್ದಾರೆ. ಒಬ್ಬರ ಮೇಲೊಬ್ಬರು ಕೆಸರೆರ ಚಾಟವನ್ನ ಮಾಡುವುದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಡಿಕೆ ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಅವರ ಒಂದು ಸಮರ ಇನ್ನು ಮುಗಿದಂತೆ ಕಾಣಿಸ್ತಾ ಇಲ್ಲ. ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ಅವರು ಟಾಂಗ್ ಅನ್ನ ನೀಡಿದ್ದಾರೆ. ದಳಪತಿಗೆ ಸವಾಲ್ ಹಾಕಿದ್ದಾರೆ ಕನಕಪುರದ ಬಂಡೆ. ಏನ್ ಸವಾಲ್ ಆಗಿರ್ಬೋದು? ಕುಮಾರಸ್ವಾಮಿ ಅವರ ಆರೋಪಕ್ಕೆ ಡಿಕೆ ಶಿವಕುಮಾರ್ ಏನಂತ ಪ್ರತ್ಯುತ್ತರವನ್ನ ನೀಡಿದ್ದಾರೆ? ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ನಿಘಿ ಕೆಂಡವಾಗಿತ್ತು ಯಾಕೆ? ಯಾವ ಕಾರಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಆ ಮಾತುಗಳನ್ನ ಆಡಿದ್ದಾರೆ. ಎಸ್, ಇಲ್ಲಿದೆ ನೋಡಿ ಅಪ್ಡೇಟ್ಸ್. ಬೆಲೆ ಏರಿಕೆ ವಿರುದ್ಧ ಗುಡುಗಿರುವಂತಹ ಕುಮಾರಣ್ಣ ಮಾತಿಗೆ ದೆಹಲಿಯಿಂದ ಡಿಕೆ ಶಿವಕುಮಾರ್ ಪ್ರತ್ಯುತ್ತರ. ಎಚ್.ಡಿ. ಕುಮಾರಸ್ವಾಮಿಗೆ ಏನಾದರೂ ಟೀಕೆ ಮಾಡಲಿ, ರೈತರು ಬದುಕಬೇಕಲ್ವಾ? ಎಚ್.ಡಿ. ಕುಮಾರಸ್ವಾಮಿ ಜಿಎಸ್ಟಿ ಹಾಗೂ ಇಂಧನ ಬೆಲೆ ಕಡಿಮೆ ಮಾಡಿಸ್ಲಿ, ಹಾಲಿನ ದರ ಹೆಚ್ಚಳ ಹಣ ಸರ್ಕಾರಕ್ಕೆ ಹೇಗೆ ಹೋಗ್ತಾ ಇದೆ? ಎಚ್.ಡಿ. ಕುಮಾರಸ್ವಾಮಿಗೆ ಹಾಲು ಒಕ್ಕೂಟದ ವ್ಯವಸ್ಥೆಯ ಬಗ್ಗೆ ಗೊತ್ತೇ ಇಲ್ಲ, ಬೇಕಾದ್ರೆ ರೇವಣ್ಣ ಬಳಿ ಮಾಹಿತಿಯನ್ನ ಪಡೀಲಿ ಅಂತ ಹೇಳಿರುವಂತಹ ಡಿಕೆ ಶಿವಕುಮಾರ್. ಎಸ್, ಇವರಿಬ್ಬರ ಒಂದು ಮುನಿಸು ಹೇಗಾಗಿದೆ ಅಂತಂದ್ರೆ ಒಬ್ಬರ ಮೇಲೆ ಒಬ್ರು ಕೆಸರೆರ ಚಾಟವನ್ನ ಮಾಡ್ತಾ ಇದ್ದಾರೆ. ಈಗ ಬೆಲೆ ಏರಿಕೆ ವಿರುದ್ಧ ಕುಮಾರಸ್ವಾಮಿ ಅವರು ಗುಡುಗಿದ್ದಾರೆ. ಆ ಒಂದು ಬೆಲೆ ಏರಿಕೆ ಮಾಡಿರುವ ವಿಚಾರಕ್ಕಾಗಿ ಡಿಕೆ ಶಿವಕುಮಾರ್ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ಕುಮಾರಸ್ವಾಮಿ ಮಾತಿಗೆ ದೆಹಲಿಯಿಂದಲೇ ಡಿಕೆ ಶಿವಕುಮಾರ್ ಉತ್ತರವನ್ನ ನೀಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಏನಾದ್ರೂ ಟೀಕೆ ಮಾಡಿಕೊಳ್ಳಿ, ರೈತರು ಬದುಕಬೇಕು ಅಲ್ವಾ ಎನ್ನುವಂತಹ ಮಾತನ್ನ ಡಿಕೆ ಶಿವಕುಮಾರ್ ಅವರು ಆಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಜಿಎಸ್ಟಿ ಹಾಗೂ ಇಂಧನ ಬೆಲೆಯನ್ನ ಕಡಿಮೆ ಮಾಡಲಿ, ಹಾಲಿನ ದರದ ಬಗ್ಗೆ ಮಾತಾಡೋದ್ರಲ್ಲ ಎಚ್.ಡಿ. ಕುಮಾರಸ್ವಾಮಿ ಅವರು. ಈಗ ಎಚ್.ಡಿ. ಕುಮಾರಸ್ವಾಮಿಗೆ ನಾನು ಹೇಳ್ತಾ ಇದ್ದೇನೆ, ಜಿಎಸ್ಟಿ ಹಾಗೂ ಇಂಧನ ಬೆಲೆ ಕಡಿಮೆ ಮಾಡಿಸ್ಲಿ, ಹಾಲಿನ ದರ ಹೆಚ್ಚಳದ ಹಣ ಸರ್ಕಾರಕ್ಕೆ ಹೇಗೆ ಹೋಗುತ್ತದೆ? ಈ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿಗೆ ಹಾಲು ಒಕ್ಕೂಟದ ವ್ಯವಸ್ಥೆಯ ಬಗ್ಗೆ ಗೊತ್ತೇ ಇಲ್ಲ ಎನ್ನುವಂತಹ ಮಾತನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಬೇಕಾದ್ರೆ ರೇವಣ್ಣ ಬಳಿ ಮಾಹಿತಿಯನ್ನ ಕೇಳಿ ಪಡ್ಕೊಳ್ಳಿ ಎನ್ನುವಂತಹ ಮಾತನ್ನ ಡಿಕೆ ಶಿವಕುಮಾರ್ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ. ಸೊ ಎರಡೂ ಕೂಡ ಮುಗಿಯೋದಲ್ಲ. ಇವರೇನಾದ್ರೂ ಉತ್ತರವನ್ನ ಕೊಟ್ರೆ ಅದಕ್ಕೆ ಪ್ರತ್ಯುತ್ತರವನ್ನ ಡಿಕೆ ಶಿವಕುಮಾರ್ ಕೊಡ್ತಾರೆ. ಡಿಕೆ ಶಿವಕುಮಾರ್ ಅವರ ಒಂದು ಹೇಳಿಕೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತ್ಯುತ್ತರವನ್ನ ನೀಡೇ ನೀಡ್ತಾರೆ. ಇದು ಸಹಜ.